ನಾವು ಫುಲ್ ಲೋಡ್ ಎತ್ತೋರು ನಮ್ಮ ಹತ್ರ ಎಲ್ಲ 12 ಚಕ್ರದ ಲಾರಿಗಳಿರೋದು. ನಾವು ಫುಲ್ ಎತ್ತಿದ್ದೀವಿ, ಯು ಬಿ ಫ್ಯಾಕ್ಟ್ರಿಯಿಂದ ಎತ್ತಿದ್ದೀವಿ, ಆಮೇಲೆ ಏಷ್ಯನ್ ಪೇಂಟಿಂದ ಎತ್ತಿದ್ದೀವಿ. ಇವತ್ತುವರೆಗೂ ನಮ್ಗೆ 1 ರೂಪಾಯಿನೂ ಬಾಡಿಗೆ ರಿವೈಸ್ ಮಾಡಿಕೊಟ್ಟಿಲ್ಲ. ನಿನ್ನೆ 3,000 ರೂಪಾಯಿ ಬಾಡಿಗೆ ಜಾಸ್ತಿ ಕೇಳಿದ್ದಕ್ಕೆ ಮೆಗಾ ಟ್ರಾನ್ಸ್ಪೋರ್ಟ್ ಗುತ್ತಿಗೆದಾರರಿಗೆ 3,000 ಬಾಡಿಗೆ ಕೇಳಿದ್ದಕ್ಕೆ 1 ರೂಪಾಯಿನೂ ಬಾಡಿಗೆ ಜಾಸ್ತಿ ಕೊಡಲ್ಲ ಅಂತ ಹೇಳಿದ್ರು. ಗಾಡಿ ಕಳಿಸಿದ್ರು. ನಾನಿವತ್ತು ಲಾರಿ ಸ್ಟ್ಯಾಂಡಲ್ಲಿ ಲಾರಿ ನಿಲ್ಲಿಸ್ಬಿಟ್ಟು ಡ್ರೈವರ್ಗೆ ಮನೆಗೆ ಕಳಿಸಿದ್ದೀನಿ. ನಮ್ಗೆ ವರ್ಕೌಟ್ ಆಗ್ತಾಯಿಲ್ಲ. ಆಮೇಲೆ ಇನ್ನೊಂದು ನಮ್ಮ ಸಮಸ್ಯೆ ಏನಂದರೆ ಮೇಯ್ನು ಟೋಲು. ಪ್ರತಿ ವರ್ಷವೂ ಬಾಡಿಗೆ ಮನೇಲಿದ್ದಂಗೆ ಆಗ್ಬಿಟ್ಟಿದೆ. ನಮಗೆ 10%, 12% ಟೋಲ್ ರಿವೈಸ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಆಮೇಲೆ 90 ಪೈಸೆ, 60 ಪೈಸೆ, 80 ಪೈಸೆ ದಿನ ಜಾಸ್ತಿ ಮಾಡ್ಕೊಂಬಂದರೆ ನಾವು ಗುತ್ತಿಗೆದಾರರ ಹತ್ರ ದಿನ ಅವ್ರ ಹತ್ರ ನಾವು ಜಗಳ ಮಾಡೋಕ್ಕಾಗಲ್ಲ, ದಿನ ನಾವು ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ ಬಾಡಿಗೆ ಜಾಸ್ತಿ ಮಾಡಿ ಅಂತ. ನಮ್ಗೆ ಎಲ್ಲಿಗೆ ಬಂದುಬಿಟ್ಟಿದೆ ಅಂದರೆ ನಾವು ಇವತ್ತು ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಏನಾದ್ರು ಬೇರೆ ಕುರಿ ಸಾಗಾಣಿಕೆನೋ ಇಲ್ಲ ಅನಿಮಲ್ ಹಸ್ಬೆಂಡ್ರಿಗೆ ಯೋಚನೆ ಮಾಡ್ತಾಯಿದ್ದೀವಿ ನಾವು. ಅದನ್ನು ಹೇಳಕ್ಕೆ ನಾವು ಬಯಸ್ತೀವಿ ಸರ್. ತುಂಬ ಕಷ್ಟ ಆಗಿದೆ ಸರ್. ಯಾರೂ 1 ರೂಪಾಯಿನೂ ರಿವೈಸಿಂಗ್ ರೇಟ್ಸ್ ಕೊಡ್ತಾಯಿಲ್ಲ. ಗುತ್ತಿಗೆದಾರಾಗಲಿ ಇಂಡಸ್ಟ್ರೀಸರಾಗಲಿ ಯಾರೂ ಕೊಡ್ತಾಯಿಲ್ಲ. ಆಮೇಲೆ ಸಫಿಷಿಯೆಂಟ್ ಲೋಡ್ಸು ಇಲ್ಲ ಸರ್. ಎಲ್ಲ ಸುಮಾರು ಇಂಡಸ್ಟ್ರಿ ಲೇ ಆಫ್ ಮಾಡಿದ್ದಾರೆ. ಯಾರೂ ಇಲ್ಲ, ಗ್ಯಾಸ್ ಇಲ್ಲದೆ ಸುಮಾರು ಇಂಡಸ್ಟ್ರಿಗಳು ಲೇ ಆಫ್ ಆಗಿದೆ. ಯಾರೂ ಸಫಿಷಿಯೆಂಟ್ ಲೋಡ್ಸ್ ಇಲ್ಲ, ಎಕ್ಸ್ಟ್ರಾ ಲೋಡ್ಸು ಇಲ್ಲ.